ಇವತ್ತು ನಾವು ಯಶೋಧವರ ಶ್ರದ್ಧಾಂಜಲಿ ಕಾರ್ಯಕ್ರಮ. ನಮ್ಮೆಲ್ಲ ಗೊತ್ತಿರುವ ಹಾಗೆ ನಾವು ಯಶೋಧ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ನಾಡೋಜ ಪುರಸ್ಕೃತರು, ಕನ್ನಡ ಸಂಸ್ಕೃತಿ ಇಲಾಖೆ ಪಂಪ ಪ್ರಶಸ್ತಿ ಪುರಸ್ಕೃತರು. ಅಷ್ಟೇ ಅಲ್ಲ, ಅವರ ಕೃತಿಗಳ ಮೂಲಕ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಂಡಂಥ ಮಲೆನಾಡಿನ ಹಿರಿಯ ಸಾಹಿತ್ಯ. ನಾನು ಯಶೋಧ ಅವರು ಬಗ್ಗೆ ನಾನು ಯಾಕೆ ಮಾತಾಡಬೇಕಂದ್ರೆ 2013ರಿಂದ 2015ರವರೆಗೆ ನಾನು ಶಿವಮೊಗ್ಗ ಸಾಹಿತ್ಯ ನಿರ್ದೇಶಕನಾಗಿದ್ದೆ. ಆ ಸಂದರ್ಭದಲ್ಲಿ ಅವರು ಎಷ್ಟು ಕ್ಲೋಸ್ ಆಗಿದೆ ಅಂದರೆ ಅವ್ರ ಕೈ ಹಿಡ್ಕೊಂಡು ನಾನು 2 ವರ್ಷ ತಿರುಗಾಡಿ ಅಷ್ಟೊಂದು ಆತ್ಮೀಯತೆ ಅವರು ಹೊಂದಿದ್ರು. ಮುಖ್ಯವಾಗಿ ಅವರು ಮಡಿಕೇರಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರ ಹೆಸರು ಪ್ರಸ್ತಾಪ ಆದಾಗ ಅಲ್ಲಿನ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಡಿ ಮಂಜುನಾಥ್ ಅವರು ಮತ್ತು ಅವರ ಎಲ್ಲ ಬಳಗದವರಿಗೆ ನಾವು ಹೇಳಿದ್ವಿ, ಯಾಕೆ ನಾಗೇಶ್ವರ ಅವರನ್ನ ಸರ್ವಾಧ್ಯಕ್ಷರಾಗಿ ಮಾಡಿ